ಡಾಕ್ಟರ್ ಪರಮೇಶ್ವರ್ಗೂ ತಗುಲಿತು ಬೆಂಗಳೂರಾಗುವ ಗೀಳು. ರಾಜಧಾನಿ ಬೆಂಗಳೂರಿನಲ್ಲೇ ತಮ್ಮ ಸಾಮ್ರಾಜ್ಯ ಕಟ್ಟಿಕೊಂಡಿರುವ ಕರ್ನಾಟಕದ ಜನನಾಯಕರು ಎಲ್ರಿಗೂ ಕೂಡ ತಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ ಆ ಜಿಲ್ಲೆ ತಾಲೂಕುಗಳ ಹೆಸರು ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಅಂತ ಕಾಣುತ್ತೆ. ಅವ್ರ ಎಲ್ರಿಗೂ ಕೂಡ ತಾವು ಬೆಂಗಳೂರಿನವರು ಅಂತ ಬಡಾಯಿ ಕೊಚ್ಚಿಕೊಳ್ಳಬೇಕೆಂಬ ಒಂದು ಬಯಕೆ ಶುರುವಾಗ್ಬಿಟ್ಟಿದೆ. ಹಿರಿಯ ಕನಜ ಆಳಿಗೆ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಯಾವ ರೀತಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಮ್ಮ ಕನಕಪುರ ಕ್ಷೇತ್ರವಿದ್ದ ತಮ್ಮ ಕನಕಪುರ ಕ್ಷೇತ್ರವನ್ನು ಆವರಿಸಿಕೊಂಡಿದ್ದ ರಾಮನಗರ ಜಿಲ್ಲೆಯ ಹೆಸರನ್ನ ಪಟ್ಟು ಹಿಡಿದು ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸಿಕೊಂಡ್ರು. ಅದೇ ರೀತಿ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ತಮ್ಮ ಸ್ವಂತ ಜಿಲ್ಲೆ ತುಮಕೂರಿನ ಹೆಸರನ್ನ ಬೆಂಗಳೂರು ಉತ್ತರ ಅಂತ ಬದಲಾಯಿಸ್ಬೇಕಂತೆ. ಆಗ ಅದು ಅಭಿವೃದ್ಧಿ ಆಗ್ಬಿಡುತ್ತಂತೆ. ಸೊ ಎಲ್ರಿಗೂ ಕೂಡ ಈ ಬೆಂಗಳೂರಿನ ಗಿಲ್ಲು ಕರ್ನಾಟಕದ ದಶದಿಕ್ಕುಗಳಿಂದ ಗೆದ್ದು ಬಂದಿರೋ ಜನನಾಯಕರುಗಳಿಗೆಲ್ಲ ತಮ್ಮೂರು ತಮ್ಮ ಜಿಲ್ಲೆ ಹೆಸರು ಬೆಂಗಳೂರು ಆಗಲೆಂಬ ಒಂದು ಗೀಳು ತೆಗೆದುಕೊಂಡಂಗೆ ಕಾಣುತ್ತೆ. ಇದೊಂದು ಸಾಂಕ್ರಾಮಿಕದಂತೆ ಹರಡ್ತಾ ಇದೆ. ಬಹುಶಃ ಇದೇ ತರ್ಕವನ್ನ ಎಲ್ಲರೂ ಒಪ್ಕೊಳ್ಳಿಕ್ ಶುರು ಮಾಡ್ಬಿಟ್ರೆ ಕಲಬುರಗಿಯನ್ನ ಈಶಾನ್ಯ ಬೆಂಗಳೂರು, ಬೆಳಗಾವಿಯನ್ನ ವಾಯುವ್ಯ ಬೆಂಗಳೂರು, ಮಂಗಳೂರನ್ನ ನೈಋತ್ಯ ಬೆಂಗಳೂರು, ಕೋಲಾರನ್ನ ಆಗ್ನೇಯ ಬೆಂಗಳೂರು ಅಂತೆಲ್ಲ ಹೆಸರು ಬದಲಿಸ್ತಾ ಹೋಗ್ಬೇಕಾಗುತ್ತೆ. ಅಂದಾಗೆ ಈಗ 26 ವರ್ಷಗಳ ಹಿಂದೆ ಈ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರ ನಾಯಕರಾಗಿದ್ದ ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ನಾನು ಬೆಂಗಳೂರಿನ ಸಿಂಗಾಪುರ್ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಎಸ್ ಎಂ ಕೃಷ್ಣರಂತ ಹಿರಿಯ ಮುತ್ಸದ್ದಿ ಅವರು ಯಾವ ಅರ್ಥದಲ್ಲಿ ಹೇಳ್ತಿದ್ರು ಅಂತಂದ್ರೆ, ಯಾವ ರೀತಿ ಸಿಂಗಪೂರ್ ಪ್ರಪಂಚದ ಅತ್ಯಂತ ಅಭಿವೃದ್ಧಿ ಹೊಂದಿದ ಸಕಲ ಸವಲತ್ತುಗಳುಳ್ಳ ಶಿಸ್ತಿನ ಆಡಳಿತ ಮತ್ತು ಆರ್ಥಿಕ ಉತ್ಕರ್ಷವುಳ್ಳ ಒಂದು ರಾಷ್ಟ್ರವಾಗಿಬಿಟ್ಟಿದೆಯೋ ಅದೇ ರೀತಿ ಬೆಂಗಳೂರಿನ ಒಂದು ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕನ್ನೋ ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ದೂರದರ್ಶಿತ್ವದ ಮೂಲಕ ಬೆಂಗಳೂರಿನ ಸಿಂಗಾಪುರ್ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಆದ್ರೆ ಇದೀಗ ಅವರ ಶಿಷ್ಯಂದ್ರೆಲ್ಲ ತಮ್ಮ ಜಿಲ್ಲೆ ಹೆಸರುಗಳನ್ನೇ ಬೆಂಗಳೂರು 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 ಅಂತ ಇಟ್ಕೊಳ್ಳೋದಕ್ಕೆ ಹೊರಟ್ಬಿಟ್ಟಿದ್ದಾರೆ. ನಿನ್ನೆ ತುಮಕೂರಿನಲ್ಲಿ ಜರುಗಿದ ಕಾಂಗ್ರೆಸ್ ಸರ್ಕಾರದ 3ನೇ ವಾರ್ಷಿಕೋತ್ಸವ ಅಂದ್ರೆ ನಿನ್ನೆ ನಡೆದ ಸಾಧನಾ ಸಮಾವೇಶದ ಸಂದರ್ಭದಲ್ಲಿ ತುಮಕೂರಿನ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್, ತುಮಕೂರು ಕೇವಲ ಒಂದು 70 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ, ಅದು ಉತ್ತರ ಬೆಂಗಳೂರು ಅಂತ ನಾಮಕರಣ ಮಾಡಿದ್ರೆ ಬೆಂಗಳೂರಿನಂತೆ ಇದು ಕೂಡ ಅಭಿವೃದ್ಧಿ ಹೊಂದುತ್ತೆ. ಈಗಾಗಲೇ ಬೆಂಗಳೂರು ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರದ ಪರಿಶೀಲನೆಯಲ್ಲಿದೆ. ಸೊ ಮೆಟ್ರೋ ರೈಲ್ ಬಂದ್ಬಿಟ್ರೆ ಅದು ಬೆಂಗಳೂರು ಆಗ್ಬಿಡುತ್ತೆ. ಆಗ ಬೆಂಗಳೂರಿನ ತರ ತುಮಕೂರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅಂತ ಈ ರೀತಿ ಪ್ರತಿಯೊಬ್ಬ ರಾಜ್ಯದ ಎಲ್ಲ 224 ಶಾಸಕರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರೆ ಈ ಬೆಂಗಳೂರು ಕೇಂದ್ರಿತ ಮನಸ್ಥಿತಿ ಇದು ಎಂಥ ವಿಚಿತ್ರ ಮತ್ತು ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಹೌದು, ಜಾಗತೀಕರಣದ ಯುಗದಲ್ಲಿ ಬೆಂಗಳೂರು ಕೇಂದ್ರಿತ ಆರ್ಥಿಕ ಚಟುವಟಿಕೆ, ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಚಟುವಟಿಕೆ, ಬೆಂಗಳೂರು ಕೇಂದ್ರಿತ ರಾಜಕೀಯ ಚಟುವಟಿಕೆ ಮತ್ತು ಬೆಂಗಳೂರು ಕೇಂದ್ರಿತ ಬುದ್ಧಿಜೀವಿ ಚಟುವಟಿಕೆ, ಈ ರೀತಿ ಕರ್ನಾಟಕದ ವಿವಿಧ ಮೂಲೆಗಳಲ್ಲಿ ನೆಲೆಸಿದ್ದ ಪ್ರತಿಭಾವಂತರೆಲ್ಲ ಬೆಂಗಳೂರಿನ ಕಡೆ ವಲಸೆ ಬರ್ಲಿಕ್ಕೆ ಶುರು ಮಾಡಿದ್ರು. ಬೆಂಗಳೂರಿನ ಗುರುತ್ವಾಕರ್ಷಣೆ ಆ ರೀತಿ ಬೆಳೀತಾ ಹೋಯ್ತು. ಈ ಹೈಟೆಕ್ ನಗರಿ ಬೆಂಗಳೂರು ಜಾಗತೀಕರಣದ ಯುಗದಲ್ಲಿ ಪ್ರಪಂಚದ ಅತ್ಯಂತ ವೇಗದಿಂದ ಬೆಳೆಯುವ ಮಹಾನಗರಗಳ ಪೈಕಿ ಒಂದೆನಿಸ್ಬಿಡ್ತು. 2000 ವರ್ಷಕ್ಕೆ ಅಂದ್ರೆ 2000 ಸಂವತ್ಸರ ಶುರುವಾಗುವಷ್ಟೊತ್ತಿಗೆ ಕೇವಲ 60-70 ಲಕ್ಷವಿದ್ದ ಬೆಂಗಳೂರಿನ ಜನಸಂಖ್ಯೆ ಇವತ್ತು 1.5 ಕೋಟಿಗೆ ಹತ್ತಿರವಾಗ್ತಾ ಇದೆ. ಈಗಾಗಲೇ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ವಿಕೇಂದ್ರೀಕರಣ ಮಾಡ್ಬಿಟ್ಟು, ವಿಭಜನೆ ಮಾಡ್ಬಿಟ್ಟು 5 ಪ್ರತ್ಯೇಕ ಮಹಾನಗರ ಪಾಲಿಕೆಗಳುಳ್ಳ ಗ್ರೇಟರ್ ಬೆಂಗಳೂರು, ಬೃಹನ್ ಬೆಂಗಳೂರು ಅಂತ ಪುನರ್ನಾಮಕರಣ ಮಾಡಿದ್ದಾಗ್ಬಿಟ್ಟಿದೆ. ಅಂದ್ರೆ ನೀವು ಬೆಂಗಳೂರಿನ ನೆಂಟಸ್ತಕ್ಕೆ ಇಲ್ದೇನೆ ನೀವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಹೊಸ ಮನಸ್ಥಿತಿ ತಲುಪಿಟ್ಟಿದ್ದಾರೆ ನಮ್ಮನ್ನ ಆಳುವ ಜನನಾಯಕರುಗಳು. ಬೆಂಗಳೂರಿನ ನೀರಿನ ದಾಹಕ್ಕೋಸ್ಕರ ಕಾವೇರಿ 6ನೇ ಯೋಜನೆ, 7ನೇ ಯೋಜನೆ ಇದೆ. ಈ ಬೇರೆ ಬೇರೆ 7-8 ಹಂತಗಳಲ್ಲಿ ಕಾವೇರಿ ಯೋಜನೆಯನ್ನು ವಿಸ್ತರಿಸ್ತಾ ಹೋದ್ರು ಕೂಡ ಬೆಂಗಳೂರಿನ ನೀರಿನ ದಾಹ ತೀರಿಸ್ಲಿಕ್ಕಾಗಲ್ಲ. ಬೆಂಗಳೂರಿನ ವಿದ್ಯುತ್ ದಾಹ ಕೇವಲ ಲಿಂಗನಮಟ್ಟಿ ವಿದ್ಯುತ್ ಸ್ಥಾವರ ಮಾತ್ರ ಸಾಕಾಗ್ಲಿಲ್ಲ. ರಾಯಚೂರಿನ ಶಕ್ತಿ ನಗರದ ಥರ್ಮಲ್ ವಿದ್ಯುತ್ ಸ್ಥಾವರ ಕೂಡ ಸಾಕಾಗೋದಿಲ್ಲ. ರಾಜ್ಯದಲ್ಲಿರೋ ಎಲ್ಲ ವಿದ್ಯುತ್ ಉತ್ಪಾದನಾ ಘಟಕಗಳು ಬೆಂಗಳೂರಿಗೆನೆ ವಿದ್ಯುತ್ ಸರಬರಾಜು ಮಾಡ್ಬೇಕಾಗತ್ತೆ. ಇದೇ ರೀತಿ ಬೆಂಗಳೂರು ನಿವಾಸಿಗಳಿಗೆ ಬೇಕಾಗಿರೋ ದವಸ ಧಾನ್ಯಗಳು, ತರಕಾರಿಗಳು, ಹಣ್ಣು ತರಕಾರಿಗಳು ಎಲ್ಲವನ್ನೂ ಕೂಡ ಕರ್ನಾಟಕದ ಮೂಲೆಗಳ ಗ್ರಾಮಾಂತರ ಕರ್ನಾಟಕದಲ್ಲಿ ನೆಲೆಸಿರೋ ರೈತರೆಲ್ಲ ಬೆಂಗಳೂರಿಗೆ ರಫ್ತು ಮಾಡ್ಬೇಕಾಗತ್ತೆ. ಹೀಗೆ ಸುಖವನ್ನರಿಸಿ ಬೆಂಗಳೂರಿಗೆ ಬರುವ ಈ ಜನನಾಯಕರುಗಳು ಎಲ್ಲ ಒಂದು ಕಡೆ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಪ್ರತಿಪಾದಿಸ್ತಾ ಇದ್ರು. ಪೂರಾ ಅನ್ನೋ ಒಂದು ಯೋಜನೆಯನ್ನ ರಾಷ್ಟ್ರದ ಮುಂದಿಟ್ಟಿದ್ರು. ಅಬ್ದುಲ್ ಕಲಾಂ ತುಂಬಾ ಕನಸುಗಾರ, ಒಬ್ಬ ತಂತ್ರಜ್ಞಾನಿ ಮತ್ತು ವಿಜ್ಞಾನಿ ಆಗಿದ್ರು ಡಾಕ್ಟರ್ ಅಬ್ದುಲ್ ಕಲಾಂ.
ಪೂರಾ ಅಂತಂದ್ರೆ ಪ್ರಾವಿಷನ್ ಆಫ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತ. ನಗರ ಪ್ರದೇಶದ ಸವಲತ್ತುಗಳನ್ನ ಗ್ರಾಮೀಣ ಪ್ರದೇಶಕ್ಕೆ ವಿಸ್ತರಿಸುವುದು ಅಂತ ಅವ್ರ ಕನಸಾಗಿತ್ತು. ಈಗ ಹಾಗಿಲ್ಲ. ಗ್ರಾಮೀಣ ಕರ್ನಾಟಕವೆಲ್ಲವೂ ಕೂಡ ಒಂಥರ ವಲಸಿಗರ ಬೆಂಗಾಡ ಆಗೋಗ್ಬಿಟ್ಟಿದೆ. ಅವೆಲ್ಲವೂ ಕೂಡ ಶತಾಯುಷಿಗಳ ಒಂದು ಒಂದು ಓಲ್ಡ್ ಏಜ್ ಹೋಮ್ ಅಂತ, ಅಂದ್ರೆ ವೃದ್ಧಾಶ್ರಮ ತರ ಆಗ್ತಾ ಇದ್ದಾವೆ ಗ್ರಾಮಗಳು ಅಂತ ಆಗಾಗ್ಗೆ ನಾವು ಓದ್ತಾ ಇರ್ತೇವೆ, ಚರ್ಚೆ ಸಮಾಜಗಳಲ್ಲಿ ಕೇಳ್ತಾ ಇರ್ತೇವೆ. ಗ್ರಾಮೀಣ ಕರ್ನಾಟಕ ಹೋಗ್ಲಿ, ತಾಲೂಕು ಕೇಂದ್ರಗಳು, ಜಿಲ್ಲಾ ಕೇಂದ್ರಗಳು ಕೂಡ ಅದೇ ಸ್ಥಿತಿಗೆ ಬರ್ತಾ ತಮ್ಮ ಆಕರ್ಷಣೆಯನ್ನ ಕಳ್ಕೊಳ್ತಾ ಇದ್ದಾವ. ಜನನಾಯಕರೇ ಮೇಲ್ಪಂಕ್ತಿ ಹಾಕೊಡ್ಬೇಕು. ತಾವಿರುವ ಸರ್ಕಾರದಲ್ಲಿ ಸಾಕಷ್ಟು ಆಯಕಟ್ಟಿನ ಹುದ್ದೆಯಲ್ಲಿದ್ರು ಕೂಡ ಪರಮೇಶ್ವರ್ ತರದವ್ರಿಗೆ ತಮ್ಮ ಊರನ್ನ ಉದ್ಧಾರ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಕಾಣುತ್ತೆ. ಬೆಂಗಳೂರು ಅಂತ ಹೆಸರಿಟ್ಕೊಂಡ್ಬಿಟ್ರೆ ತಾನಾಗಿ ಆಟೋಮ್ಯಾಟಿಕ್ ಆಗಿ ತುಮಕೂರು ಕೂಡ ಬೆಂಗಳೂರಿನಂತೆ ಜಗಮಗಿಸ್ಲಿಕ್ಕೆ ಶುರುವಾಗುತ್ತೆ ಅನ್ನೋದು ಭ್ರಮೆ ಅವರಲ್ಲಿದೆ. ಇದೇ ರೀತಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಬೆಂಗಳೂರು ಅಂತ ಹೆಸರಿಡ್ತಾ ಹೋದ್ರೆ ಕರ್ನಾಟಕ ರಾಜ್ಯವನ್ನೇ ಬೆಂಗಳೂರು ಅಂತ ಕರಿಬೇಕಾಗುತ್ತೆ. ಇದೊಂದು ಕೆಟ್ಟ ಮನಸ್ಥಿತಿ. ಅವರ ನಾಯಕ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರು ಅಧಿಕಾರ ವಿಕೇಂದ್ರೀಕರಣದ ತತ್ವದಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ರು. ಅವ್ರಿಗೆ ಸ್ಫೂರ್ತಿ ಕೊಟ್ಟಿದ್ದು ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿ ಅಧಿಕಾರ ವಿಕೇಂದ್ರೀಕರಣದ ಪ್ರಯೋಗ ನಡೆಸಿದ್ದ ಆವತ್ತಿನ ರಾಮಕೃಷ್ಣ ಹೆಗಡೆ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವ ದಿವಂಗತ ಅಬ್ದುಲ್ ನಜೀರ್ ಸಾಹಬ್ ಅವರ ಪರಿಕಲ್ಪನೆ. ಅದನ್ನ ಆಧರಿಸ್ಬಿಟ್ಟು ಅವರು ರಾಷ್ಟ್ರ ಮಟ್ಟದಲ್ಲಿ ಸಂವಿಧಾನ ತಿದ್ದುಪಡಿ ವಿಧೇಯಕಗಳನ್ನು ತಂದುಬಿಟ್ಟು ಸ್ಥಳೀಯ ಸಂಸ್ಥೆಗಳನ್ನ ಸಶಕ್ತಗೊಳಿಸುವ ಒಂದು ಕ್ರಮಕ್ಕೆ ಕೈ ಹಾಕಿದ್ರು. ಅವರ ಜೀವಿತ ಕಾಲದಲ್ಲಿ ಅಲ್ಲದೆ ಇದ್ರು ಕೂಡ ನರಸಿಂಹರಾವ್ ಕಾಲದಲ್ಲಿ ಸಂವಿಧಾನದ 73, 74ನೇ ತಿದ್ದುಪಡಿಗಳು ಬಂದಾಗ ಇನ್ನು ಮುಂದೆ ಗ್ರಾಮೀಣ ಭಾರತ ಮತ್ತು ನಗರ ಪ್ರದೇಶದ ಭಾರತ ಕೂಡ ಅಭಿವೃದ್ಧಿ ಆಗೋದನ್ನು ಒಂದು ಆಶಯ ಮೂಡಿತ್ತು. ಈಗ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಆಯಾ ರಾಜ್ಯಗಳ ರಾಜಧಾನಿಯತ್ತ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ವಲಸಿಗರ ಸಂಖ್ಯೆ ಜಾಸ್ತಿ ಆದಷ್ಟು ಅವರು ಬಿಟ್ಟು ಬಂದಿರೋ ಊರುಗಳೆಲ್ಲ ಹಿಂದುಳಿತಾ ಹೋಗುತ್ತವೆ. ಬೆಂಗಳೂರಿನಲ್ಲೂ ಕೂಡ ನಿರ್ವಹಿಸ್ಲಿಕ್ಕೆ ಆಗದಷ್ಟು ಜನದಟ್ಟಣೆ, ನಿಭಾಯಿಸ್ಲಿಕ್ಕೆ ಆಗದಷ್ಟು ವಾಹನಗಳ ದಟ್ಟಣೆ, ನಿರ್ವಹಿಸ್ಲಿಕ್ಕೆ ಆಗದಂತ ಒಳಚರಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ, ಹೀಗೆ ಸಮಸ್ಯೆಗಳ ಒಂದು ಸಂಕೀರ್ಣ ಕೋಟೆಯನ್ನೇ ಕಟ್ಕೊಳ್ಬೇಕಾಗುತ್ತೆ ಬೆಂಗಳೂರಿನಲ್ಲಿ. ಕೆಂಪೇಗೌಡರ ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಆಗೋಗ್ಬಿಟ್ಟಿದೆ ನಿಜ. ಆದ್ರೆ ನಮ್ಮನ್ನಾಳುವ ಆಡಳಿತಗಾರರಿಗೆ ಯೋಜನೆಗಳನ್ನು ರೂಪಿಸೋ ರಾಜ್ಯದ ನೀತಿ ಆಯೋಗಕ್ಕೆ ಬೆಂಗಳೂರಿನ ಮಾದರಿಯಲ್ಲೇನೆ ವಿವಿಧ ಜಿಲ್ಲಾ ಕೇಂದ್ರಗಳನ್ನಾಗ್ಲಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಕರ್ನಾಟಕದ ಇವತ್ತಿನ ವಿಧಾನಸಭೆಯಲ್ಲಿ ಗ್ರಾಮೀಣ ಪ್ರದೇಶದ ಅನೇಕ ಶಾಸಕರಿದ್ದಾರೆ. ಅವರೆಲ್ಲ 4-5 ಬಾರಿ ಗೆದ್ದು ಬಂದು ತಮ್ಮ ಸ್ವಕ್ಷೇತ್ರವನ್ನ ಮಾದರಿ ಕ್ಷೇತ್ರಗಳಾಗಿ ಅಭಿವೃದ್ಧಿ ಪಡಿಸುತ್ತಾರೆ ಅಂತ ಉದಾಹರಣೆಗಳು ಬೇಕಾದಷ್ಟಿದೆ. ಆದ್ರೆ ಬೆಂಗಳೂರು ಸುತ್ತಮುತ್ತಲಿನ ನಾಯಕರುಗಳಿಗೆ ಮಾತ್ರ ತಮ್ಮ ಊರುಗಳು ಅಭಿವೃದ್ಧಿ ಆಗುತ್ತವೆ ಅನ್ನೋ ಆಸೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಬೆಂಗಳೂರು ಅಂತ ಹೆಸರಿಟ್ಕೊಂಡ್ಬಿಟ್ರೆ ಸಾಕು, ಬಂಡವಾಳ ಹರಿದು ಬರುತ್ತೆ, ದೇಶ ವಿದೇಶಗಳ ತಂತ್ರಜ್ಞಾನ ತಾನಾಗಿ ಬಂದು ಅಲ್ಲಿ ನೆಲೆಗೊಳ್ಳುತ್ತೆ ಅಂತ ನಂಬಿಟ್ಟಿದ್ದಾರೆ. ಡಾಕ್ಟರ್ ಪರಮೇಶ್ವರ್ರಿಂದ ಇದಕ್ಕಿಂತ ಸುಂದರವಾದ ಒಂದು ಕ್ರಿಯಾ ಯೋಜನೆ ನಾವು ನಿರೀಕ್ಷಿಸ್ತಾ ಇದ್ದ ನಮ್ಗೆ ನಿರಾಸೆ ಆಗ್ಬಿಟ್ಟಿದೆ. ಅವರು ಕೂಡ ಸುಲಭವಾಗಿ ನಿಮಗೆ ನೆನಪಿರ್ಲಿ, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡುವಾಗ ಆ ಜಿಲ್ಲೆಯ ರಾಮನಗರ ಜಿಲ್ಲೆಯ ರೈತರಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭರವಸೆ ಕೊಡ್ತಾ ಇದ್ರು, ನೀವು ರಾಮನಗರ ಜಿಲ್ಲೆ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಎಕರೆ ಲೆಕ್ಕದಲ್ಲಿ ನಿಮ್ಮ ಜಮೀನು ಮಾರಾಟ ಮಾಡಿ ಲುಕ್ಸಾನ್ ಮಾಡ್ಕೊಳ್ತೀರಾ. ಅದು ಬೆಂಗಳೂರು ದಕ್ಷಿಣ ಅಂತ ಆದ್ರೆ ನೀವು ಸ್ಕ್ವೇರ್ ಫೂಟ್ ಲೆಕ್ಕದಲ್ಲಿ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ ಅಂತ ಅವ್ರಿಗೆಲ್ಲ ಒಂದು ಕನಸನ್ನ ಅವ್ರ ಎದುರುಗಿಟ್ಟಿದ್ರು. ನೋಡಿ, ಇಡೀ ಕರ್ನಾಟಕವನ್ನೇ ಒಂದು ಫಲವತ್ತಾದ ವ್ಯವಸಾಯಕ್ಕೆ ಯೋಗ್ಯವಾದ ಪ್ರದೇಶವಾಗಿ ಅಭಿವೃದ್ಧಿ ಪಡಿಸೋದ್ರ ಬದಲು ಅದನ್ನೊಂದು ರಿಯಲ್ ಎಸ್ಟೇಟ್ ಲೇಔಟ್ ತರ ಅಭಿವೃದ್ಧಿ ಪಡಿಸೋ ಒಂದು ತುಡಿತ ಈ ರೀತಿಯ ಚಿಂತನೆಯಲ್ಲಿರುತ್ತೆ. ಎಲ್ಲವೂ ಕೂಡ ಬೆಂಗಳೂರು ಕೇಂದ್ರಿತವಾಗಿಬಿಟ್ರೆ ಕರ್ನಾಟಕ ಏಕೀಕರಣದ ಕನಸೇ ಭಗ್ನಗೊಳ್ಳುತ್ತೆ. ಈ ಬಗ್ಗೆ ನಾಡಿನ ಬುದ್ಧಿಜೀವಿಗಳು, ಚಿಂತಕರು ಎಲ್ಲರೂ ಕೂಡ ಮರು ಆಲೋಚನೆ ಮಾಡಬೇಕಾಗಿದೆ. ಬೆಂಗಳೂರು ಕೇಂದ್ರಿತ ಕರ್ನಾಟಕ ಮತ್ತು ಬೆಂಗಳೂರೇತರ ಕರ್ನಾಟಕದ ನಡುವಿನ ಅಂತರ ದಿನೇ ದಿನೇ ವಿಸ್ತಾರಗೊಳ್ತಾ ಇರೋದ್ರಿಂದ ಬೆಂಗಳೂರಿನ ಜನಕ್ಕೆ ತಮ್ಮ ಸ್ವಂತ ಉದ್ಯೋಗ, ವ್ಯಾಪಾರ, ಉಪ ಉದ್ಯೋಗ ಮತ್ತು ಹವ್ಯಾಸದ ರೂಪದಲ್ಲಿ ಮತ್ತೊಂದು ಆರ್ಥಿಕವಾಗಿ ಲಾಭದಾಯಕವಾದ ಚಟುವಟಿಕೆ, ಹೀಗೆ ಬೆಳಗಿನಿಂದ ಸಂಜೆವರೆಗೂ ಕೂಡ ಅವ್ರಿಗೆ ವಿಶ್ರಾಂತಿಗೋಸ್ಕರವೂ ಸಮಯವೇ ಇರೋದಿಲ್ಲ. ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಬೆಂಗಳೂರಿಂದ ಕೇವಲ ಒಂದು 30 ಕಿಲೋಮೀಟರ್ ದೂರದಲ್ಲಿರೋ ತಾಲೂಕ್ ಕೇಂದ್ರದಲ್ಲಾಗ್ಲಿ, ಜಿಲ್ಲಾ ಕೇಂದ್ರದಲ್ಲಾಗ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊತ್ತುಗಳಿಯೋದು, ಟೈಮ್ ಪಾಸ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಅಲ್ಲಿನ ಜನಕ್ಕೆ. ಯಾಕಂದ್ರೆ ಸಮೃದ್ಧವಾದ ಉದ್ಯೋಗ ಅವಕಾಶಗಳಿಲ್ಲ, ಸಾಕಷ್ಟು ಮನೋಲ್ಲಾಸವನ್ನು ಉಂಟು ಮಾಡಬಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿರಲ್ಲ, ಅಭಿವೃದ್ಧಿಯ ಒಂದು ಸಣ್ಣ ಲಕ್ಷಣವೂ ಕೂಡ ಗೋಚರಿಸ್ತಾ ಇರಲ್ಲ. ಎಲ್ಲವೂ ಕೂಡ ಬೆಂಗಳೂರಿನತ್ತ ಹರಿದು ಹೋಗ್ತಾ ಇರುತ್ತೆ. ಹೀಗಾಗಿ ಈ ಬೆಂಗಳೂರು ಕೇಂದ್ರಿತ ಕರ್ನಾಟಕ ಮತ್ತು ಬೆಂಗಳೂರೇತರ ಕರ್ನಾಟಕದ ನಡುವಿನ ಕಂದರವನ್ನ
ಹೇಗೆ ಬೆಸೆಯಬೇಕು ಅಂತ ಧನಾತ್ಮಕವಾಗಿ ಯೋಚನೆ ಮಾಡಬೇಕು ಹೊರತು ಎಲ್ಲಾ ಜಿಲ್ಲೆಗಳ ಹೆಸರನ್ನ ಒಂದೊಂದಾಗಿ ಬೆಂಗಳೂರು 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 ಅಂತ ಮರುನಾಮಕರಣ ಮಾಡೋದ್ರಿಂದ ಏನೂ ಆಗಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರಿನಂತ ಒಂದು ಸುಂದರವಾದ ಹೆಸರನ್ನ ಬೆಂಗಳೂರು ಉತ್ತರ ಅಂತ ಬದಲಾಯಿಸಲಿ ಅಂತ ತಮ್ಮ ಬಯಕೆಯನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿರೋದು ಅವರ ದೂರದರ್ಶಿತ್ವದ ಕೊರತೆ. ಅವರ ತಂದೆ ಶಾಲಾ ಮೇಷ್ಟ್ರಾಗಿದ್ದ ಗಂಗಾಧರಯ್ಯನವರು ತುಮಕೂರು ಜಿಲ್ಲಾದ್ಯಂತ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯಾಭ್ಯಾಸದ ಅನುಕೂಲ ಮಾಡಿಕೊಟ್ರು. ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿಕೊಟ್ರು. ಅವರ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಕೂಡ ಇದು ಗ್ರಾಮಾಂತರ ಕರ್ನಾಟಕದಲ್ಲೂ ಕೂಡ ಯಾವ ರೀತಿ ಉನ್ನತ ವ್ಯಾಸಂಗದ ಸವಲತ್ತುಗಳನ್ನು ಕಲ್ಪಿಸಬಹುದು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಅಂತಿದೆ. ಆದ್ರೆ ಅವರ ಪುತ್ರ ಪರಮೇಶ್ವರ್ ಅವ್ರಿಗೆ ತುಮಕೂರು ಅಂದ್ರೆ ಯಾಕೋ ಭ್ರಮನಿರಸನ ಅಂತ ಕಾಣುತ್ತೆ. ತುಮಕೂರ್ನವನು ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ನಾಚಿಕೆ ಆಗುತ್ತಾ? ಬೆಂಗಳೂರು ಅಂತಂದ್ರೆ ಏನೋ ಒಂದು ಹೆಗ್ಗಳಿಕೆನ, ಒಂದು ಒಣ ಪ್ರತಿಷ್ಠೆಯ ಇರಲಿ, ತಮ್ಮ ಊರುಗಳೆಲ್ಲ ಬೆಂಗಳೂರು ಆಗ್ಲಿ ಅನ್ನೋ ಒಂದು ಭ್ರಮೆಯನ್ನ ಬಿಟ್ಬಿಟ್ಟು ತಮ್ಮ ಊರುಗಳನ್ನು, ತಾವಿರುವ ಊರುಗಳು, ತಮ್ಮನ್ನ ಆಯ್ಕೆ ಮಾಡಿದ ಕ್ಷೇತ್ರಗಳನ್ನೇ ಬೆಂಗಳೂರು ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸ್ಬೇಕನ್ನೋ ಹೊಸ ಸಂಕಲ್ಪ ಬರಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.